ಏನಕ್ಕೆ ನಾವು ದೇವರ ಪೂಜೆಯನ್ನು ಮಾಡಬೇಕು ಇದೊಂದು ಪ್ರಶ್ನೆ. ನಾವು ಈಗ ಎಲ್ಲಿಗೆ ಆಗಲಿ ಬನ್ನಿ ಸ್ವಾಮಿ ಕೂತ್ಕೊಳ್ಳಿ ಅಂದರೆ ಧನ್ಯವಾದಗಳು ಕೂತ್ಕೊಳ್ತೀವಿ. ನಿಮ್ಮ ಇಂಗ್ಲೀಷ್ ನಟಾನ್ಸ್ ಹೇಳಿ ಕೂತ್ಕೊಳ್ಳೋದು. ಸತ್ಚಿತ್ತಾನಂದ ಸ್ವರೂಪಿಯಾದ ಭಗವಂತ ನಮಗೇನೆಲ್ಲ ಕೊಟ್ಟಿದ್ದಾನೆ, ಎಷ್ಟೆಲ್ಲ ಕೊಟ್ಟಿದ್ದಾನೆ. ನಾವೇನು ಮಾಡಬೇಕು, ನಮ್ಮ ಯೋಗ್ಯತೆ ಎಷ್ಟು ಅಂತ ನಾವು ತಿಳ್ಕೊಳ್ಬೇಕು. ಮೊದಲು ದೇವರ ಮುಂದೆ ನಮ್ಮ ಯೋಗ್ಯತೆ ಎಷ್ಟು ಗೊತ್ತಾ? ನಭೋಮಂಡಲ ಆಕಾಶ ಕಾಣಿಸ್ತಾ ಇದೆ ನಮಗೆ. ಆಕಾಶದ ಕಾಲು ಭಾಗ ಮಾತ್ರ ಭೂಮಿ ಇರುವಂಥದ್ದು, 1/4 ಭಾಗ ಭೂಮಿ ಇದೆ, ಇನ್ನು 3 ಭಾಗ ಅಂದರೆ 3/4 ನೀರಿನಿಂದ ಆವೃತವಾಗಿದೆ. ಸಪ್ತದ್ವೀಪಾನಾಂ ಮಧ್ಯೆ ಜಂಬೂದ್ವೀಪೇ, ಅದನ್ನು ಇರುವಂತಹ ಕಾಲು ಭಾಗ ಭೂಮಿಯನ್ನು 7 ತುಂಡು ಮಾಡಿದಾಗ 7ನೇ 1 ಭಾಗವಾಗಿ ಜಂಬೂದ್ವೀಪ ಬಂತು. ಅದರಲ್ಲಿ ಆಮೇಲೆ ಭಾರತ ವರ್ಷೆ ಭರತಃ ಖಂಡೆ ಎಲ್ಲ ಮುಗಿಸ್ಕೊಂಡು ನಮ್ಮ ಏಷ್ಯಾ ಖಂಡ ಅನ್ನುವಂಥದ್ದು ಬಂದು ಭಾರತ ದೇಶ ಬರುವಾಗ ಇಷ್ಟು ಸಣ್ಣದಾಗ್ತದೆ. ದೇಶ ಸಣ್ಣದಾಗೋದು, ಅದರಲ್ಲಿ ನಾವಿರುವಂತಹ ರಾಜ್ಯ, ನಾವಿರುವಂತಹ ನಗರ, ನಾವಿರುವಂತಹ ಪ್ರದೇಶ, ಅದರಲ್ಲಿರೋ ನಮ್ಮ ಮನೆ, ಅಲ್ಲಿರುವ ನಮ್ಮ ಕೊಠಡಿ, ಅದರ ಒಳಗಡೆ ಇರುವ ನಾವು ಎಷ್ಟು ಒಂದು ಚುಕ್ಕೆ ಹಾಕಕ್ಕೂ ಇಲ್ಲ ನಾವು. ಅಷ್ಟು ಯಕ್ಕಶ್ಚಿತ್ ಜೀವಿಗಳು ನಾವು ಆ ಸತ್ ಚಿತ್ ಆನಂದ ಸ್ವರೂಪಿಯಾದಂಥ ಭಗವಂತನ ಮುಂದೆ. ಹಾಗಾಗಿ ನಮಗೆ ಇಷ್ಟನ್ನೆಲ್ಲ ದಯಪಾಲಿಸಿದ್ದಾನೆ ಭಗವಂತ. ಯಾವುದನ್ನೇ ಆದರೂ ಕೂಡ ನಾವು ತೊಗೊಂಬರ್ಲಿಕ್ಕಾಗೋದಿಲ್ಲ, ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ತೇವೆ. ಆದರೆ 2 ವಿಷಯವನ್ನು ನಾವು ತಂದಿದ್ದೀವಿ. ಭೂಮಿ ಮೇಲೆ ನಾವು ಬರುವಾಗ 2 ವಸ್ತುಗಳನ್ನು ತಂದೀವಿ, 2 ಪೆಟ್ಟಿಗೆ ತೊಗೊಂಬಂದಿದ್ದೀವಿ. ಒಂದು ಪಾಪ, ಒಂದು ಪುಣ್ಯ. ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ಜಾತಕ ಬರೆಯುವಾಗ ಮೊದಲು ಬರೀತಾರೆ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ಯಾರಿಗೇ ಆಗಲಿ ಒಂದು ಪದವಿ, ಸಂಪತ್ತು, ಅಧಿಕಾರ ಅನ್ನೋದು ಪೂರ್ವ ಪುಣ್ಯದಿಂದ ಲಭ್ಯ. ಇದು ಉಳಿಸ್ಕೋಬೇಕು ಅಂತಂದರೆ ಏನು ಮಾಡಬೇಕು ನಾವು? ಪುಣ್ಯದ ಸಂಪಾದನೆ ಮಾಡಬೇಕು ಪುನಃ. ಈಗ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ನಾವು ಏನು ಪೂರ್ವ ಪುಣ್ಯ ಅಂತ ಹೇಳ್ತೇವೆ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಯಾವ ಗ್ರಹರಿರ್ತಾರೋ ಅಥವಾ ಆ ರಾಶಿಯ ಅಧಿಪತಿ ಯಾರಾಗಿರ್ತಾನೋ ಅಂತಹ ಆ ರಾಶ್ಯಾಧಿಪತಿಗೆ ಆರಾಧನೆ ಏನಿರ್ಬೋದು, ಅಥವಾ ಯಾವ ದೇವರ ಆರಾಧನೆಯ ಪುಣ್ಯ ಫಲದಿಂದ ಈ ಜನ್ಮದಲ್ಲಿ ಅವನಿಗೆ ಪದವಿ ಸಿಕ್ತು ಅನ್ನೋದು ಜಾತಕದಲ್ಲಿ ಗೊತ್ತಾಗುತ್ತೆ. ಅಂತಹ ದೇವರ ಆರಾಧನೆಯನ್ನು ಪುನಃ ಮಾಡಿದಾಗ ಪೂರ್ವ ಪುಣ್ಯ ಅಂದರೆ ಏನು ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂಥ ಪುಣ್ಯ ವಿಶೇಷ ಅಂತ ಅರ್ಥ. ಅದರ ಫಲ ನಮಗೆ ಈ ಜನ್ಮದಲ್ಲಿ ಈ ರೀತಿಯಾಗಿ ನಮಗೆ ಅನುಭವಿಸುವಂಥ ಯೋಗ, ಪದವಿ, ಸಂಪತ್ತು, ಅದನ್ನು ಪುನಃ ಬೆಳೆಸ್ಕೊಂಡು ಹೋಗಬೇಕು, ಉಳಿಸ್ಕೊಂಡು ಹೋಗಬೇಕು ಅಂತಾದರೆ ನಾವು ಪುನಃ ಪುಣ್ಯ ಕಾರ್ಯವನ್ನು ಮಾಡಬೇಕು. ಪುಣ್ಯ ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ಅಧಿಕಾರ ಬರಬೇಕಿದ್ದರೆ ಮೊದಲು ದೇವರ ಪೂಜೆಯನ್ನು ಮಾಡಬೇಕು. ಮೊದಲು ಆತ್ಮಪೂಜೆ, ಅದಾಗಿ ದೇವರ ಪೂಜೆಯನ್ನು ಮಾಡುವಂಥದ್ದು. ಅದೇ ರೀತಿಯಾಗಿ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ. ಹುಟ್ಟುವಂಥ ಮಗು ಕಣ್ಣು, ಕೈ, ಕಾಲು ಯಾವುದು ಇಲ್ದಿರ ಹುಟ್ಟುತ್ತೆ. ಏನೇನೋ ಬೇರೆ ಬೇರೆ ರೋಗಗಳಿಂದ ಹುಟ್ಟೋ ಮಗು ಹುಟ್ಟುತ್ತೆ. ಅದೇನು ಮಾಡಿದೆ ಪಾಪ ನಾವು ಕೇಳ್ಬೋದು. ಅದಲ್ಲ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ. ಹಾಗಾಗಿ ನಮ್ಮ ಜೀವನವನ್ನು ನಾವು ಹೇಗೆ ನಡೆಸಬೇಕು ಅಂತಂದರೆ ಯಾವುದೇ ರೀತಿ ಯಾರಿಗೂ ನಮ್ಮಿಂದ ಸಂಕಟ ಅನ್ನೋದಾಗಬಾರ್ದು. ನಮ್ಮಿಂದ ಇನ್ನೊಬ್ಬರ ಮನಸ್ಸಿಗೆ ನೋವು ಆಯಿತು ಅಂತಾದರೆ ಮೇಲ್ಗಡೆ ಲೆಕ್ಕ ಬರೆಯೋದಿದ್ದಾನೆ. ಇಂಥ ಸಮಯದಲ್ಲಿ, ಇಂಥ ದಿವಸ, ಇಂಥ ಕ್ಷಣದಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.